ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ, ಸ್ಪಷ್ಟ, ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪಾ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಇಂದಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯದಲ್ಲಿ ಪಾದದ ಮಹತ್ವವನ್ನು ತಿಳಿದುಕೊಳ್ಳೋಣ. ಪಾದ ಒಬ್ಬ ವ್ಯಕ್ತಿ ಜನ್ಮ ಸಮಯದಲ್ಲಿ ಚಂದ್ರನು ಯಾವ ಪಾದದಲ್ಲಿರುತ್ತಾನೋ ಅದು ಆ ವ್ಯಕ್ತಿಯ ಜನ್ಮ ಪಾದ ಎಂದು ಕರೀತಕ್ಕಂಥದ್ದು. ಹಾಗೆ 12 ರಾಶಿಗೆ 108 ಪಾದ ಇರತಕ್ಕಂಥದ್ದು, ಒಂದು ರಾಶಿಗೆ 9 ಪಾದ ಆಗಿರ್ತಕ್ಕಂಥದ್ದು. ಹಾಗೆ ಪಾದದಿಂದ ಆ ವ್ಯಕ್ತಿಯ ಪ್ರಾರಂಭ ದಶವನ್ನು ತಿಳಿದುಕೊಳ್ಳಬಹುದು. ಹಾಗೂ ಪಾದದಿಂದ ಒಬ್ಬ ವ್ಯಕ್ತಿ ಜನ್ಮ ನಾಮಕ್ಕಾಗಿ ಮೊದಲಕ್ಷರ ವಿಚಾರವಾಗಿ, ಜನ್ಮಾಕ್ಷರ ವಿಚಾರವಾಗಿ ತಿಳಿದುಕೊಳ್ಳಬಹುದು. ಒಂದು ಪಾದ 3 ಡಿಗ್ರಿ 20 ನಿಮಿಷ ಅಥವಾ 200 ನಿಮಿಷ ಆಗಿರ್ತಕ್ಕಂಥದ್ದು. ಇವಿಷ್ಟು ಪಾದದ ವಿಚಾರ. ಆರೋಗ್ಯಕ್ಕಾಗಿ ಮುದ್ರೆಯ ವಿಚಾರವನ್ನು ತಿಳಿದುಕೊಳ್ಳೋಣ. ಹೆಂಗಸರಿಗೆ ಮುಟ್ಟಿನ ತೊಂದರೆ ಆಗ್ತಕ್ಕಂಥವರಿಗೆ, ಮುಟ್ಟಿನ ದೋಷ ಆಗ್ತಕ್ಕಂಥವರಿಗೆ ಪ್ರತಿ ತಿಂಗಳು ಸರಿಯಾದ ಟೈಮ್ಗೆ ಆಗದೇ ಇರತಕ್ಕಂಥವರಿಗೆ ಯೋನಿ ಮುದ್ರೆ ಮಾಡುವುದರಿಂದ ತಮ್ಮಲ್ಲಿ ಆಗ್ತಕ್ಕಂಥ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಯೋನಿ ಮುದ್ರೆ ಹೆಬ್ಬೆರಳು ಹಾಗೂ ತೋರ್ಬೆರಳನ್ನು ಸೇರಿಸಿ ಉಳಿದ ಬೆರಳುಗಳನ್ನೆಲ್ಲ ಜೋಡಿಸಿ ಈ ರೀತಿಯಲ್ಲಿ ಮಾಡತಕ್ಕಂಥದ್ದು. ಇದು ಪ್ರತಿನಿತ್ಯ 20 ನಿಮಿಷಗಳ ಕಾಲ ಮಾಡುವುದರಿಂದ ತಮಗೆ ಆಗತಕ್ಕಂಥ ಮುಟ್ಟಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಹಾಗೆ ಮುಟ್ಟಿನ ದೋಷದಿಂದ ಅನುಕೂಲ ಆಗ್ತಕ್ಕಂಥದ್ದು. ಇವಿಷ್ಟು ಮುದ್ರೆಯ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು.